ರಾಜ್ಯದ ಚಲನಚಿತ್ರ ಲೋಕದಲ್ಲಿ ಜನಮನ ಗೆದ್ದ ಕನ್ನಡ ನಾಡಿನ ಹೆಸರಾಂತ ಮೇರು ನಟರಾದ ಅಭಿಮಾನಿಗಳ ಆರಾಧ್ಯ ದೈವ ದೇವಮಾನವ ಸಾಹಸ ಶಿವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಯನ್ನು ಆಕ್ರೋಶ ವ್ಯಕ್ತಪಡಿಸುತ್ತಾ ನಿಜಕ್ಕೂ ಅಭಿಮಾನಿಗಳಿಗೆ ಬೇಸರ ಉಂಟು ಮಾಡಿರುತ್ತದೆ. ಕನ್ನಡ ಅಭಿಮಾನವಾಗಿ ಬದುಕು ನಡೆಸಿದ ನಟನ ಆದರ್ಶ ಬೆರೆಯಬೇಕಿದ್ದ ನೆಲದಲ್ಲಿ ಅಪಮಾನ ಮಾಡಿದಂತಾಗಿದೆ. ಕನ್ನಡಿಗರಾದ ನಟರೆಲ್ಲರಿಗೂ ಭಾರಿ ನೋವು ತಂದಿದೆ. ಕನ್ನಡಕ್ಕಾಗಿ ದುಡಿದ ಹಿರಿಯ ನಟರಿಗೆ ಕೊಡುವ ಮರ್ಯಾದೆ ಇಷ್ಟೇನ? ನಮ್ಮ ಸಂಘಟನೆಯ ವತಿಯಿಂದ ಆಗ್ರಹಿಸಿ ಒತ್ತಾಯಿಸುತ್ತಿದ್ದೇವೆ ಎಂಬ ಅಂಶವನ್ನು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಜೂನಿಯರ್ ರೂಪಾಯಿ ಹಡಿಬೊಬ್ಬರು ಮಾತಾಡಬೇಕಂತ ವಿನಂತಿಸಿಕೊಳ್ಳ. ಕರ್ನಾಟಕದತ್ತ ಇಡೀ ಕರ್ನಾಟಕ ಜನತೆಗೆ ಅಷ್ಟಲ್ಲದೆ ಅವರು ಕನ್ನಡ ಹಾಗೂ ಹೀಗೆ ಹಲವಾರು ಚಲನಚಿತ್ರ ಅಭಿನಯಿಸಿ ಅವರದೇ ಆದಂಥ ಒಂದು ಛಾಪ್ ಮೂಡಿಸಿ, ಅದು ಸಿನಿಮಾಗಳಲ್ಲಿ ಎಂಥ ಸಿನಿಮಾ ಅಂದರೆ ಮನೆಗಳಲ್ಲಿ ಒಡಕಾದಾಗ ಮನೆಗಳನ್ನು ಯಾವ ರೀತಿ ಕೂಡಿಸಬೇಕು, ಅಣ್ಣ ತಮ್ಮಂದಿರು ಯಾವ ರೀತಿ ದೂರಾದಾಗ ಅಣ್ಣ ತಮ್ಮಂದಿರು ಯಾವ ರೀತಿ ಇರಬೇಕು, ಸ್ನೇಹಿತರು ದೂರಾದಾಗ ಸ್ನೇಹಿತರು ಯಾವ ರೀತಿ ಕೂಡಿರಬೇಕು ಅನ್ನುವಂಥ ಒಂದು ಸಮಾಜ ಕಳಕಳಿ ಇಟ್ಕೊಂಡು ಸಿನಿಮಾಗಳನ್ನು ನಿರ್ಮಾಣ ಮಾಡಿ ಇಷ್ಟದಾದ ಒಂದು ಮಾತು ಹೇಳ್ತಾ ಇದ್ರು. ಕೆಟ್ಟವರಿಗೆ ಕಡೆಯವರೆಗೂ ಜೋರು ಕೈ ಇಡ್ತಾನೆ, ಕಡೆಗೆ ಕೈ ಬಿಡ್ತಾನೆ. ಆದರೆ ಒಳ್ಳೆಯವರಿಗೆ ಕಡೆಯವರೆಗೂ ಕೈ ಬಿಟ್ಟು ಕೊನೆಗೆ ಕೈ ಹಿಡಿತಾನೆ ಅನ್ನುವಂಥ ಒಂದು ಮಾತನ್ನು ನಮ್ಮ ವಿಷ್ಣುದಾದವರು ಹೇಳ್ತಾ ಇದ್ರು. ಆದರೆ ಇಲ್ಲಿ ಇನ್ನೊಂದು ಏನಾಗಿದೆ ಅಂದರೆ, ಇವತ್ತು ವಿಷ್ಣುದಾದವರ ಸ್ಮಾರಕ ನೆಲಸಮ ಮಾಡಿರೋದು ಅವರವರ ಸಮಾಧಿ ಅವರೇ ಕಟ್ಕೊಂಡಂಗೆ ಇದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಅವರು ನಿಸ್ವಾರ್ಥ ಸೇವೆ, ಯಾಕಂದರೆ ಯಾವುದೇ ಸ್ವಾರ್ಥ ಇಟ್ಕೊಂಡು ಸಿನಿಮಾಗಳಲ್ಲಾಗಿರ್ಬೋದು, ಬೇರೆ ಬೇರೆ ಸಮಾಜ ಕಾರ್ಯಗಳಲ್ಲಾಗಿರ್ಬೋದು, ಅವರು ನಿಜವಾಗ್ಲೂ ದಾನದ ಕೈಗಳಿಂದ ದಾನ ಮಾಡಿದಂಥ ದಾನವೀರ ಕರ್ಣ, ದಾನಶೂರ ಕರ್ಣ ಅಂತ ಹೇಳ್ತೀವಿ. ಅವ್ರಿಗೆ ಎಷ್ಟೋ ಕಲಾವಿದರನ್ನ ವೇದಿಕೆಗೆ ತಂದು ಕೊಟ್ಟು ಹೋಗ್ತವರು. ಮತ್ತು ನೋಡ್ರಿ, ಸ್ವತಃ ಮಕ್ಕಳಿಲ್ಲ ಅಂದರೂ ಕೂಡ ಅವರು ದತ್ತಕ್ಕನ್ನು ಪಡೆದು ಮಕ್ಕಳನ್ನ ಬೆಳೆಸಿದಂಥ ಒಬ್ಬ ಮಹಾನ್ ನಟ ನಮ್ಮ ಸಾಹಸ ಸಿಂಹ ವಿಷ್ಣುದಾದ. ಹಾಗಾಗಿ ಅವರ ಸ್ಮಾರಕಕ್ಕೆ ಇವತ್ತು ಈಗಾಗಲೇ ನಮ್ಮ ರಾಜು ನಾಯ್ಕರನವರು ಹೇಳಿದರು, 1 ಲಕ್ಷ ಏನು ದೇಣಿಗೆಯನ್ನು ಅವರು ಕೊಡಮಾಡಿದ್ದಾರೆ. ಜೊತೆಗೆ ಇನ್ನು 16 ಲಕ್ಷ ಇಲ್ಲಿ ಸೇರ್ಬೋದು ಅಂತ. ಜೊತೆಗೆ ನಾವೇನು ಇವತ್ತು ಕನ್ನಡಪರ ಸಂಘಟನೆಯವರು ಮತ್ತು ವಿಷ್ಣು ಸೇನಾ ಸಮಿತಿಗೆ ಒಂದು ಏನು ನಿಮಗೆ ತಾಕತ್ತು ಕೊಡ್ತಾ ಇದ್ದೀವಿ, ಈ ಹೋರಾಟ ನಿಮಗೆ ನಿಲ್ಲಬಾರ್ದು. ಈ ಹೋರಾಟ ಇವತ್ತಿಂದಲೇ ಪ್ರಾರಂಭ. ಯಾಕಂದರೆ ಸರ್ಕಾರ ಏನು ಮಾಡುತ್ತೋ ಏನು ಮಾಡೋದು ಗೊತ್ತಿಲ್ಲ. ಆದರೆ ನಾವು ಬಾಗಲಕೋಟೆಯಿಂದ ಏನು ಇವತ್ತು ಜನ ಸೇರಿದ್ವಿ, ಆ ಒಂದು ಅವರ ಪುತ್ಥಳಿ ನಿರ್ಮಾಣ ಆಗೋವರೆಗೂ ನಾವು ಹೋರಾಟ ಮಾಡೋಣ, ಅವರ ಸ್ಮಾರಕ ಆಗೋರು ನಾವು ಹೋರಾಟ ಮಾಡೋಣ ಅಂತ ಈ ಮುಖಾಂತರ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ. ಹಾಗಾಗಿ ಇವತ್ತಿನ ಬಂದಂಥ ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಯಾಕಂದರೆ ವಿಷ್ಣುದಾದನಿಗೋಸ್ಕರ ಇಷ್ಟೆಲ್ಲ ಜನ, ಯಾಕಂದರೆ ಬೇರೆ ಯಾವುದೇ ಹೋರಾಟಕ್ಕೆ ಯಾರೂ ಸೇರಲ್ಲ. ಆದರೆ ನಮ್ಮ ವಿಷ್ಣುದಾದ, ಯಾಕಂದರೆ ನಮ್ಮ ಕಲಾ ಆರಾಧ ದೈವ ಅಂತ ಹೇಳ್ತೀವಿ. ಮತ್ತೊಬ್ಬ ಆರಾಧ ದೈವಕ್ಕೆ ಇಷ್ಟು ಜನ ಸೇರಿದ್ರೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಈಗ ಏನು ಡಿ ಸಿ ಅವರು ಈ ಮನವಿ ತಗೋತಾರೆ, ಇದರ ಜೊತೆಗೆ ಅವರು ಕೂಡ ಈ ಒಂದು ಮನವಿಯನ್ನು ಬೇಗ ಕಳಿಸ್ಬೇಕಂತ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಣ್ಣ ಫೋಟೋ ಮ್ಯಾಗೈತ್ರಿ ಅಣ್ಣ. ಪ್ರತಿಭಟಿಸಿರುವ ಕುರಿತು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಚಲನಚಿತ್ರ ಲೋಕದಲ್ಲಿ ಜನಮನ ಗೆದ್ದ ಕನ್ನಡ ನಾಡಿನ ಹೆಸರಾಂತ ಮೇರು ನಟರಾದ ಅಭಿಮಾನಿಗಳ ಆರಾಧ್ಯ ದೈವ ದೇವಮಾನವ ಸಾಹಸ ಶಿವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಯನ್ನು ಆಕ್ರೋಶ ವ್ಯಕ್ತಪಡಿಸುತ್ತಾ ನಿಜಕ್ಕೂ ಅಭಿಮಾನಿಗಳಿಗೆ ಬೇಸರ ಉಂಟು ಮಾಡಿರುತ್ತದೆ. ಕನ್ನಡ ಅಭಿಮಾನವಾಗಿ ಬದುಕು ನಡೆಸಿದ ನಟನ ಆದರ್ಶ ಬೆರೆಯಬೇಕಿದ್ದ ನೆಲದಲ್ಲಿ ಅಪಮಾನ ಮಾಡಿದಂತಾಗಿದೆ. ಕನ್ನಡಿಗರಾದ ನಟರೆಲ್ಲರಿಗೂ ಭಾರಿ ನೋವು ತಂದಿದೆ. ಕನ್ನಡಕ್ಕಾಗಿ ದುಡಿದ ಹಿರಿಯ ನಟರಿಗೆ ಕೊಡುವ ಮರ್ಯಾದೆ ಇಷ್ಟೇನ? ನಮ್ಮ ಸಂಘಟನೆಯ ವತಿಯಿಂದ ಆಗ್ರಹಿಸಿ ಒತ್ತಾಯಿಸುತ್ತಿದ್ದೇವೆ ಎಂಬ ಅಂಶವನ್ನು ಆಗಲೇಬೇಕು, ಆಗಲೇಬೇಕು, ಸ್ಮಾರಕ ನಿರ್ಮಾಣ ಆಗಲೇಬೇಕು, 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 ಸ್ಮಾರಕ ನಿರ್ಮಾಣ ಆಗಲೇಬೇಕು, 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 ಸ್ಮಾರಕ ನಿರ್ಮಾಣ ಆಗಲೇಬೇಕು. ಎಲ್ಲಿವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ. ಆಗಲೇಬೇಕು, ಆಗಲೇಬೇಕು, ಸ್ಮಾರಕ ನಿರ್ಮಾಣ ಆಗಲೇಬೇಕು, 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 ಸ್ಮಾರಕ ನಿರ್ಮಾಣ ಆಗಲೇಬೇಕು, 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 ಸ್ಮಾರಕ ನಿರ್ಮಾಣ ಆಗಲೇಬೇಕು. ವಿಷ್ಣು ದಾದಾಗೆ, ವಿಷ್ಣು ದಾದಾಗೆ.
ಪಾಲ್ಗೊಂಡ ಎಲ್ಲ ನನ್ನ ಮಿತ್ರ ವರ್ಗದವರಿಗೂ ಸಂಘಟನೆಗಳಿಗೂ ಮತ್ತು ಆಗಮಿಸಿದ ಎಲ್ಲ ಹಿರಿಯರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಜೈ ಹಿಂದ್. ಆಗ್ಲೇಬೇಕು 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 ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಆಗ್ಲೇಬೇಕು ಆಗ್ಲೇಬೇಕು ಗೆಲ್ಲುವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಆಗ್ಲೇಬೇಕು 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 ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ